ಶಲೋಮ್. ಪ್ರತಿಯೊಬ್ಬೊಬ್ಬರಿಗೂ ಪರಾತ್ಪರನಾದ ದೇವರಿಂದ ಸಮಾಧಾನವು, ಸಂತೋಷವು, ಕೃಪೆಯು ಉಂಟಾಗಲಿ. ಮತ್ತಾಯನ ಬರೆದ ಸುವಾರ್ತೆ 9ನೇ ಅಧ್ಯಾಯ 12ನೇ ವಚನದಲ್ಲಿ ರಕ್ಷಕನಾದ ಯೇಸು ಕ್ರಿಸ್ತನು ಈ ರೀತಿ ಹೇಳಿದ್ದಾನೆ, ಕ್ಷೇಮದಿಂದಿರುವವರಿಗೆ ವೈದ್ಯನು ಬೇಕಾಗಿಲ್ಲ, ಕ್ಷೇಮವಿಲ್ಲದವರಿಗೆ ವೈದ್ಯನು ಬೇಕು. ಪ್ರಿಯ ದೇವರ ಮಕ್ಕಳೇ, ಪ್ರತಿಯೊಂದು ಕಾರ್ಯಕ್ಕೂ ಮತ್ತು ಈ ಸಮಾಜದಲ್ಲಿ ಬದುಕುತ್ತಿರುವ ಪ್ರತಿಯೊಂದು ಮನುಷ್ಯನಿಗೂ ಪ್ರಾಣಿಗೂ ಅದರದ್ದೇ ಆದಂಥ ಗುಣಪಡಿಸುವಂಥ ವೈದ್ಯನಿದ್ದಾನೆ. ದೈಹಿಕ ಕಾರ್ಯಗಳನ್ನು, ಅಂಗಾಂಗಗಳನ್ನು ಸರಿಪಡಿಸುವಂಥ ವೈದ್ಯನಿದ್ದಾನೆ. ಮೆದುಳು ಮತ್ತು ನರಗಳ ತೊಂದರೆಗಳಿಗೆ ನ್ಯೂರಾಲಜಿಸ್ಟ್ ಇದ್ದಾರೆ. ಹೃದಯದ ಚಿಕಿತ್ಸೆಗೆ ಕಾರ್ಡಿಯಾಲಜಿಸ್ಟ್ ಇದ್ದಾರೆ. ಕಣ್ಣುಗಳ ಸಮಸ್ಯೆಗಳಿಗೆ ಆಪ್ಥಲ್ಮಾಲಜಿಸ್ಟ್ ಇದ್ದಾರೆ. ಕಿವಿ, ಮೂಗು, ಗಂಟಲಿಗೆ ENT ವೈದ್ಯರಿದ್ದಾರೆ. ಶ್ವಾಸಕೋಶ ಸಮಸ್ಯೆಗೆ ಪಲ್ಮನಾಲಜಿಸ್ಟ್ ಇದ್ದಾರೆ. ಹೊಟ್ಟೆ ಜೀರ್ಣಕ್ರಿಯೆ ಸಮಸ್ಯೆಗೆ ಗ್ಯಾಸ್ಟ್ರೋ ಎಂಟರಾಲಜಿಸ್ಟ್ ಇದ್ದಾರೆ. ಲಿವರ್ ಸಮಸ್ಯೆಗೆ ಹೆಪಟಾಲಜಿಸ್ಟ್ ಇದ್ದಾರೆ. ಮೂತ್ರಪಿಂಡ ಸಮಸ್ಯೆಗಳಿಗೆ ನೆಫ್ರಾಲಜಿಸ್ಟ್, ಯೂರೋಲಾಜಿಸ್ಟ್ ಇದ್ದಾರೆ. ಎಲುಬಿನ ಸಮಸ್ಯೆಗಳಿಗೆ ಆರ್ಥೋಪೆಡಿಕ್ ಸರ್ಜನ್ ಇದ್ದಾರೆ. ಚರ್ಮ ಮತ್ತು ಕೂದಲಿನ ಸಮಸ್ಯೆಗಳಿಗೆ ಡರ್ಮಟೊಲಾಜಿಸ್ಟ್ ಇದ್ದಾರೆ. ರಕ್ತ ಸಮಸ್ಯೆಗೆ ಹೆಮಟೊಲಾಜಿಸ್ಟ್ ಇದ್ದಾರೆ. ಕ್ಯಾನ್ಸರ್ ರೋಗಕ್ಕೆ ಅನ್ಕಾಲಜಿಸ್ಟ್ ಇದ್ದಾರೆ. ಬಾಯಿ, ಹಲ್ಲು ಡೆಂಟಿಸ್ಟ್ ಇದ್ದಾರೆ. ಆದರೆ ನಿನ್ನ ಪಾಪ ಶುದ್ಧೀಕರಣಕ್ಕಾಗಿ ಯಾರಿದ್ದಾರೆ? ದೇಹದ ಎಲ್ಲ ಅಂಗಾಂಗಗಳನ್ನು ಸರಿಪಡಿಸುವುದಕ್ಕೆ ಈ ಮೇಲೆಲ್ಲಿರುವಂಥ ಎಲ್ಲ ವೈದ್ಯರುಗಳು ನಿನಗಾಗಿದ್ದಾರೆ. ದೇಹದಲ್ಲಿ ಏನೇ ರೋಗಗಳು ಬಂದರೂ ಅದನ್ನು ಗುಣಪಡಿಸುವಂಥ, ವಾಸಿ ಮಾಡುವಂಥ ಟೆಕ್ನಾಲಜಿಗಳು ನಮ್ಮ ಕಣ್ಣು ಮುಂದಿದೆ. ಅವೆಲ್ಲವೂ ಗುಣಪಡಿಸ್ಬೋದು ಎಂಬುದಾಗಿ ನಾವು ತಿಳ್ಕೊಂಡ್ರೂ ಕೂಡ, ಆ ಧೈರ್ಯ ನಿನಗಿದ್ದರೂ ಕೂಡ, ನಾನು ಹೇಳುವಂಥ ಈ ಪ್ರಶ್ನೆಗೆ ನಿನ್ನ ಹತ್ರ ಉತ್ತರ ಇದೆಯಾ? ನಿನ್ನ ಪಾಪವನ್ನು ಶುದ್ಧೀಕರಿಸುವಂಥ, ಮನಸ್ಸಿನಲ್ಲಿ ನಿನ್ನೊಳಗಡೆ ಇರುವಂಥ ಆ ತಪ್ಪಾದ ಮನಸ್ಸಾಕ್ಷಿಯನ್ನು ಶುದ್ಧಿ ಮಾಡುವಂಥ, ನೀನು ಮಾಡಿರುವಂಥ ಅಪರಾಧಗಳನ್ನು ಮತ್ತು ಅಪರಾಧ ಮನೋಭಾವನೆಯನ್ನು ಶುದ್ಧೀಕರಿಸುವಂಥ ಸಿನಾಲಜಿಸ್ಟ್ ಒಬ್ಬರೇ ಒಬ್ಬರು, ಅದು ನನ್ನ ಕರ್ತನಾಗಿರುವಂಥ ಯೇಸು ಕ್ರಿಸ್ತನು. ಆತನು ಒಬ್ಬನೇ ಸಮಸ್ತ ಪಾಪಗಳನ್ನು ಕ್ಷಮಿಸಲಿಕ್ಕೆ ಸಾಧ್ಯ. ಪ್ರತಿಯೊಂದು ಕಾಯಿಲೆಗೆ ವಿಧವಾದ ಡಾಕ್ಟರ್ಸ್ಗಳಿದ್ದಾರೆ. ವಿಧವಾದ ನೇಮ ಫಲಕಗಳನ್ನ ಹಾಕಿಕೊಂಡಂಥ ಡಾಕ್ಟರ್ಸ್ಗಳು ನಮ್ಮ ಮಧ್ಯದಲ್ಲಿದ್ದಾರೆ. ಜ್ವರ ಬಂದರೆ ಮೆಡಿಸಿನ್ಸ್ ಕೊಡಲಿಕ್ಕೆ ಡಾಕ್ಟರ್ಸ್ ಇದ್ದಾರೆ. ಗಾಯ ಆದರೆ ಬ್ಯಾಂಡೇಜ್ ಹಾಕಲಿಕ್ಕೆ ಡಾಕ್ಟರ್ಸ್ ಇದ್ದಾರೆ. ನಿನ್ನ ತಲೆಯಲ್ಲಿ ಗಾಯ ಆದರೆ ಅದಕ್ಕೆ ಸ್ಟಿಚ್ ಮಾಡಲಿಕ್ಕೆ ಸರ್ಜನ್ಸ್ಗಳಿದ್ದಾರೆ. ನಿನ್ನ ಒಳಗಡೆ ಅಂಗಾಂಗಗಳು ತೊಂದರೆಗೀಡಾದಾಗ ಆಪರೇಷನ್ ಮಾಡಿ ಸರಿ ಮಾಡುವಂಥ ಅನೇಕ ವೈದ್ಯರು, ತಜ್ಞರು, ಸರ್ಜನ್ಸ್ಗಳಿದ್ದಾರೆ. ಆದರೆ ನಿನ್ನ ಜೀವಿತದ, ನಿನ್ನ ಬದುಕಿನ ಮುಖ್ಯವಾದ ಘಟಕ ನಿನ್ನ ಪಾಪ ಶುದ್ಧೀಕರಣ, ನಿನ್ನ ಆತ್ಮ ಶುದ್ಧೀಕರಣ, ನಿನ್ನ ಮನಸ್ಸು ಶುದ್ಧೀಕರಣ ಮಾಡುವುದಕ್ಕೆ ಯಾರಿದ್ದಾರೆ? ಯಾವ ಕಾರ್ಯಗಳಿದೆ? ಅದಕ್ಕಿರುವಂಥ ಒಬ್ಬನೇ ಒಬ್ಬ ಏಕೈಕ ದೇವರು, ಆತನೇ ಸಿನಾಲಜಿಸ್ಟ್ ಎಂಬುದಾಗಿ ಕರೆಯುವಂಥ ದೇವರು, ಪಾಪ ಶುದ್ಧೀಕರಣ ಮಾಡುವಂಥ ಡಾಕ್ಟರ್, ಆತನೇ ನಾನು ಆರಾಧಿಸ್ತಿರುವಂಥ ಯೇಸು ಕ್ರಿಸ್ತನು. ಆ ಯೇಸು ಕ್ರಿಸ್ತನು ನಿನ್ನ ಸಮಸ್ತ ಪಾಪಗಳನ್ನು ಕ್ಷಮಿಸಿ, ಸಮಸ್ತ ದ್ರೋಹಗಳನ್ನು ಕ್ಷಮಿಸಿ, ಮನ್ನಿಸಿ, ಶುದ್ಧೀಕರಿಸಿ ನಿನ್ನನ್ನು ನೂತನ ವ್ಯಕ್ತಿಯಾಗಿ ಮಾರ್ಪಡಿಸ್ತಾನೆ, ನೂತನ ಮನುಷ್ಯನಾಗಿ ಮಾರ್ಪಡಿಸ್ತಾನೆ. ನೀನು ಯಾವಾಗ ನಿನ್ನ ಆತ್ಮದಲ್ಲಿ ನೂತನವಾಗ್ತೀಯೋ, ನಿನ್ನ ಮನಸ್ಸಿನಲ್ಲಿ ನೂತನವಾಗ್ತೀಯೋ, ಸಮಾಧಾನ ನಿನ್ನ ಹೃದಯದಲ್ಲಿ ಬರುತ್ತೋ, ಪಾಪ ಶುದ್ಧೀಕರಣದ ನಿಶ್ಚಯವನ್ನು ಹೊಂದಿಕೊಳ್ತೀಯೋ, ಆಗ ನಿನ್ನ ಆತ್ಮ ಬಲವೇ ನಿನ್ನ ದೈಹಿಕವಾಗಿ ಬಲವಾಗಿ ಮಾರ್ಪಡ್ತದೆ, ಆರೋಗ್ಯವಾಗಿ ಮಾರ್ಪಡ್ತದೆ. ಇದನ್ನು ಅರಿತುಕೊಂಡು ಸೃಷ್ಟಿಕರ್ತನಾದ ಆ ರಕ್ತ ಸೋರುವಂಥ ಕರಗಳಿಂದ ಕರಚಾಚಿ ಕಾಯುತ್ತಿರುವಂಥ ಯೇಸುವಿನ ಕಡೆಗೆ ಬಂದುಬಿಡು. ಯೇಸುವಿನ ಮಹಿಮೆ ಕಡೆಗೆ ತಿರುಗಿಕೋ. ಆತನು ಒಬ್ಬನೇ ನಿನ್ನ ಪಾಪಗಳನ್ನು ಕ್ಷಮಿಸಲಿಕ್ಕೆ ಸಾಧ್ಯ. ಕ್ಷಮಿಸುವಾತನು ನಿನ್ನ ಬಳಿ ಇದ್ದಾನೆ. ಮೊಣಕಾಲೂರಿ ಕ್ಷಮಾಪಣೆಯನ್ನು ಕೇಳಿ ಆತನ ಅಂಗಳಕ್ಕೆ ಬಂದು ಆತನ ದರ್ಶನವನ್ನು ಪಡೆದು ಆತನೊಟ್ಟಿಗೆ ಜೀವಿಸುವೆಯಾ ಎಂದೇ ತೀರ್ಮಾನದಿಂದಾಗಲಿ. ತೀರ್ಮಾನ ಈ ದಿನವೇ ಮಾಡು. ಕರ್ತನಿನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.